ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿಲ್ಲ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಬರ್ರಿ ತಿನ್ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ. ಏನಾಗ್ತದ ಏನು ಸುದ್ದಿ ಅಂತ ನೋಡಮ್ಮಂತ. ನಮ್ಮ ಮನೆಗೆ ಯಾರು ಹೊಂಟಾರಂತ ಕೇಸಿದ್ರೆ ನೋಡಕತ್ತೀರಂತ. ಆ್ಯಂಡ್ ಏನೇನು ಹೊಂಟದ ಸಮಾನ ಊರಿನಿಂತ ಅದನ್ನು ನೀವು ನೋಡಕತ್ತೀರಂತ. ನಾನಂತೂ ಫುಲ್ ಖುಷಿದ್ದೀನಿ. ನಂಗೆ ಅನ್ಸಬಿಟ್ಟು ನೀವು ಖುಷಿದಿರ್ಬೇಕು. ಏನೇನು ಕಳ್ಸಾರ ಮತ್ತೆ ಅವರೆಲ್ಲ ನೋಡಮ್ಮಂತ. ಆ್ಯಂಡ್ ನೀರೊಂದಿದ್ದಿಲ್ಲ, ನೀರು ಬಂದಾವೀಗ. ಎಲ್ಲರೂ ಮನ್ಕೊಂಡಾರ. ಈಗ ನಾ ಏನು ಮಾಡೀನಿ ಅಂದ್ರೆ ಈಗ ಆಲ್ರೆಡಿ ಇಷ್ಟು ಅರ್ಧ ನೀರು ತುಂಬ್ಕೊಂಡಿ ನೋಡ್ರಿ. ಅದೊಂದು ಡಬ್ಬಿ ತುಂಬ್ಕೊಂಡ್ಬಿಟ್ಟಿನಿ. ಪ್ಲಸ್ ಈಗ ಇವೆರಡು ಒಂದು ಗಡಿಗೆ ಮತ್ತು ಇದು ಡಬ್ಬಿ ಎರಡು ತುಂಬ್ಕೊಂಡ್ಬಿಟ್ಟೀನಿ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಇಷ್ಟು ಭಾಂಡೆ ಅವರಿ, ಇಷ್ಟು ಭಾಂಡೆ ಇದು ಕುಕ್ಕರ್ ಬಡ ಬಡ ತೊಳ್ಕೊಂಡ್ಬಿಡ್ತೀನಿ. ಮತ್ತು ಇವೊಂದು 4-5 ನೀರಿನ ಬಾಟಲ್ ಅವನು ಈಗ ತುಂಬ್ಕೊತೀನಿ. ಫಸ್ಟ್ ನೀರಿನ ಬಾಟಲ್ ತುಂಬ ಫ್ರಿಜ್ನಾಗ ಇಟ್ಟು ಭಾಂಡೆ ತಿಕ್ಕೊಂಡ್ಬಿಡ್ತೀನಿ. 8 ತನಕ ಇರ್ತಾವೆ ನೀರು. 7:30 ಆಲತ್ತ ಟೈಮು. ಇಲ್ಲಾಂದ್ರೆ ನಮ್ದೆಲ್ಲ ಸಾಬ್ರು ಮನ್ಕೊಂಡ್ರೆ ನೋಡ್ರಿ. ಈಗ 3 ಜನ ಸಾಬೂನು ಮನ್ಕೊಂಡ್ರೆ ಮನ್ಕೊಳಕ. ಈಗ ನಾನು ಏನು ಮಾಡ್ತೀನಿ ಫಸ್ಟ್ ಏಕ್ದಮ್ ಫಾಸ್ಟಾಗಿ ಫಸ್ಟ್ ನಾನು ನೀರು ತುಂಬ್ಕೊತೀನಿ. ನೀರು ತುಂಬ್ಕೊಂಡೆ ಉಳ್ಕಿದ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಭಾಂಡೆನ ತೊಳ್ಕೊಂಡ್ಬಿಡ್ತೀನಿ. ಟ್ಯಾಂಕಿ ಒಂದು ಸಣ್ಣದಲ್ಲ, ಸೊ ಅದಕ್ಕೋಸ್ಕರ ನೀರಿನ ಶಾರ್ಟೇಜ್ ಅನ್ಸ್ಲಕತ್ತದ. ಬಾಗಲ್ನು ತೆಗಿಯಮ್ ಸ್ವಲ್ಪ. ಗಾಳಿ ಬೇಕಲ್ರಿ ಹೊರಗಿನ. ವಾವ್, ಆರಾಮ್ಸೆ ಹೊರಗಿನ ಗಾಳಿ ತಕ್ಕೋತ. ಗರ್ಮಿ ಒಂದು ಭಾಳ ಅದಲ್ಲ, ಬಡಬಡ ಬಿಸು ಭಾಂಡೆ ತಿಳ್ಕೊಂಡ್ಬಿಡ್ತೀನಿ. ಅಲ್ಲಿ ಅಂತ ಕೇಸಂದ್ರೆ ಹಾಲು ತೊಗೊಲತ್ತ ನೋಡ್ರಿ ನಮ್ಮ ಅಣ್ಣ. ಇವತ್ತು ತೊಗೊಂಡ ನೋಡ್ರಿ. ಬಾಬಾ ತೊಗೊಂಡು ಬಾಬಾ ಮ್ಯಾಗ ಬಾ. ಈಗ ನೋಡ್ರಿ ನಾನು ಚಾ ಇಟ್ಟಿನಿ. ಈಗ ಸಂತೋಷ್ ಅವ್ರೀಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ತಮ್ಮ ಕರ್ಕೊಂಡು ಬರ್ಲಕ್ಕ. ತಮ್ಮ ಹೊಂಟಾರ, ಮಳೆ ಹೊಂಟಾರ ಅಂತಂದಿದ್ದಿಲ್ರಿ. ಈಗ ನೋಡ್ರಿ ಮಿಕ್ಕು ಒಂದರಿಗೆ 2 kg ಹಾಲೂ ತೊಗೊಂಬಂದು ನೋಡ್ರಿ. ತೆಳಗೆ ಬಂದಾರ ಈಗ ಹಾಲುದವ್ರಿಗೆ. ಕಿಲಾರ ನೋಡ್ರಿ ತೆಳಗೆ. ಇಲ್ಲ ಹಾಲು ಉಳ್ಳಾಗಡ್ಡಿ ಎರಡು ಮಾರಕ್ಕೆ ಹೊಂಟ್ರೆ ಉಳ್ಳಾಗಡ್ಡಿ ನಮ್ಮ ಮನೇಲೆ ಹೊಂಟಾವ. ಅದಕ್ಕೆ ಉಳ್ಳಾಗಡ್ಡಿ ತೊಗೊಲಿಲ್ಲ, ಹಾಲು ಅಷ್ಟೇ ತೊಗೊಂಡಿನಿ. ಇದು ಚಾ ಇಟ್ಟೀನಿ. ಇದು ಚಾ ಕುದಿಯತನ ಹೋಗಿ ಪಟ ಈಗ ಸ್ನಾನ ಮುಗಿಸ್ಕೊಂಬರ್ತೀನಿ ನೋಡ್ರಿ. ನಾ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಚಾ ಮಾಡಿದ ಮತ್ತು ಬಂದ್ ಮಾಡ್ಕೆ ಸೋಂದಿರು ಸುಮ್ಮನೆ ಮಕ್ಕೊಂಡ್ರಿ. ಮತ್ತು ಈ ಸ್ನಾನ ಎಲ್ಲ ಮುಗಿಸ್ಕೊಂಬಂದಿನಿ. ವಾಪಸ್ಸಿಗೆ ಗರಂ ಮಾಡಿಕಿಟ್ಟೀನಿ. ಈಗ ಸಾಂಬಾರ್ನಿಗೆ ಅದಕ್ಕೆ ಸೀನ ರೆಡಿ ಆಗ್ಯಾರ. ಹಲೋ, ಈ ಕಡೆ ನೋಡ್ರಿ ಬ್ಲಾಗ್ ಸ್ಟಾರ್ಟ್ ಆಗ್ಯದ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಿಕ್ಕು ಬಿಡ್ತಿಲ್ಲ ಆಯ್ತು. ಅದು ಚಾ ಸೋಸ್ಕೊಂಬರ್ತೀನಿ. ಇವರು ರೈಲ್ವೆ ಸ್ಟೇಷನ್ಗೆ ಹೊಂಟಾರ. ನಿನ್ನೆ ಸೋಸ್ಕೊಂಬ ಹೋಗು. ಹಾಂ, ಗರಂ ಮಾಡಿ ನೋಡಿ ಚಾ ಸೋಸ್ಕೊಂಬರ್ರಿ. ಈಗ ನಾನು ಫುಲ್ ಮೀರುತ್ತೆ. ನನಗೆ ಹೊಟ್ಟಿಗೆ ಒಂದು ಬ್ಯಾನಿ ಆಲಕತ್ತತ್ತು. ಈ ಸಾವಿನ ಮನ್ಕೊಂಡಾನೆ ಇವನಿಗೂ ಎಬ್ಬಿಸ್ಬೇಕು. ಈಗ ಮಾಡ್ತೀನಿ ಫಸ್ಟ್ ಚಾ ಕುಡಿದು ಇವನಿಗೆ ಎಬ್ಬಿಸಿ ಇವರಿಬ್ರಿಗೂ ಸ್ನಾನ ಮಾಡೋದನ್ನ ಏನು ಮಾಡ್ತೀನಿ ಅಂದರೆ ಬಡ ಹಾಸಿಗೆ ತೆಗೆದು ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಇವ್ರಿಗೆ ಇದು ಮಾಡಬೇಕು, ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗಬೇಕು. ಇನ್ನು ಭಾಳ ಜಗ್ಗಿ ಕೆಲಸಗಳು ಅಲ್ಲೇ ನೋಡು. ಎಲ್ಲ ಇಟ್ಟು ಬಂದಿನಿ. ಬರೀ ಇವು ಸೋಸ್ಕೊಂಬಂದಿನ ಸಂತೋಷ ಆಗೋದು. ಇಷ್ಟು ಚಾ ಕುಡಿಕೆಸಂದ್ರೆ ಈಗ ಅವರು ಹೋಗ್ತಾರೆ. ಈಗ ನಾನು ಬಡ ಕೆಲಸ ಮಾಡ್ಕೊತೀನಿ. ಜಲ್ದಿ ಹೋಗಿ ಜಲ್ದಿ ಬಾ ನೋಡಿ. ಏನು ಹೇಳ್ತೀನಿ? ಹಾಂ, ಹೆಂಗೆ ನಿಂತಾರೆ ಹೆಂಗೆ ನೋಡ್ರಿ ಮಗ. ಏನು ಹೇಳ್ತೀನಿ ಕೇಳಿಸ್ಲತ್ತಿದ್ದೀನಿ? ಹ್ಞೂ, ಏನು ನಿದ್ದೆ ಗಣ್ಣಾಗೆ ನಾನು ನೋಡ್ರಿ. ಅವಾಗ ಹಿಡಿದು ಒಂದು 7 ನಿಂತ ಎಬ್ಬಸ್ಲತ್ತೀನಿ. 7 ಅಂತ ಕೇಳ್ತೀನಿ. 8 ಆಯಿತು. ಅಪ್ಪನ ಮಗ ಏನು ಹೇಳಲಿ ನಾವು. ಈಗ ಇಬ್ರು ಅಣ್ಣದವ್ರಿಗೆ ಬ್ರಷ್ ಮಾಡಕತ್ತಾರೆ. ಯಾಕಂದ್ರೆ ಈಗ ಎಕ್ಸಾಮ್ಗೆ ಹೋಗ್ಬೇಕಲ್ರಿ. ಇಬ್ಬರಿಗೆ ರೆಡಿ ಮಾಡಿಸ್ಲತ್ತೀನಿ. ಇವರಿಬ್ರು ಬಡ ಬ್ರಷ್ ಮಾಡಲಿ ಅನ್ಕ ಹಾಸಿಗೆ ತೆಗೆದು ಕಸದು ಕುಡಿಸ್ಬಿಡ್ತೀನಿ. ನಾ ಜಲ್ದಿ ಮಾಡ್ರಿ ಮಮ್ಮ. ಸ್ನಾನನೂ ಮಾಡ್ಬೇಕಿಬ್ರು. ಇಲ್ಲಿ ನೋಡ್ರಿ ನಮ್ಮ ಅಣ್ಣದವ್ರು ರೆಡಿ ಆಲತ್ತಾರ. ವಾ ಭಾರಿ ಕಾಣಿಸ್ಲತ್ತಾರ ಇಬ್ರು ಹೀರೋ. ಈಗ ಅಮ್ಮ ಪೌಡ್ರ್ ಹಚ್ಕೊಂಡಾನ. ಈಗ ಅವ್ರ ತಮ್ಮ ಪೌಡ್ರ್ ಹಚ್ಲತ್ತಾನ. ವಾ ಏನು ಪ್ರೀತಿ, ಏನು ಪ್ರೇಮ ಅಣ್ಣ ತಮ್ಮಂದು. ವಾವ್, ವೆರಿ ವೆರಿ ನೈಸ್. ನೋಡ್ರಿ ಈಗ ನಮ್ಮ ಅಣ್ಣದವ್ರೀಗ ಓದ್ಕೊತ ಕುಂತಾರ. ನಾ ಅವ್ರಿಗಂದ್ರೆ ಚಾ ಬ್ರೆಡ್ ಬಿಸ್ಕಿಟ್ ತೊಗೊಂಡು ಬಂದ್ರೆ ಮಮ್ಮ ಈಗ ಫಸ್ಟ್ ಈಗ ನೀವಿಬ್ರು ಈಗ ಚಿಕ್ಕು ಫಸ್ಟ್ ಈಗ ಚಾ ಕುಡೀರಿ ಇಬ್ರು. ಮಿಕ್ಕು ಫಸ್ಟ್ ಚಾ ಕುಡೀರಿ. ಅಣ್ಣದವ್ರದ್ದು ಈಗ ಚಾ ನಾಷ್ಟ ಆಗ್ಲಕತ್ತದ ನೋಡ್ರಿ. ಸಾವಕಾಸ ನನ್ನ ಕೆಲಸ ನಡೆದದ ನೋಡ್ರಿ. ಮಾಡ್ರಿ ಇಬ್ರು ಬಡ. ಇಲ್ಲಿ ನೋಡ್ರಿ ನಾ ಈಗ ಬ್ಯಾಳಿ ಸಾರು ಪಾಣೆ ಹೊಡ್ಕೊಂಡಿ ನೋಡ್ರಿ. ಈಗೇನು ಮಾಡ್ತೀನಿ, ಇದು ಸಾರು ಕುದಿಯತನ ಈಗ ಪಟ ಈಗ ಅನ್ನಕ್ಕೂ ಇಟ್ಬಿಡ್ತೀನಿ ರೀ. ಅನ್ನಕ್ಕೆ ಇಟ್ಕೇಸಿನ ರೆಡಿ ಆಗಿಬಿಡ್ತೀನಿ. ಈಗ ಇದು ಕುದಿಲಿ. ಇದು ಸಾರು ಕುದಿಯತನ ನಾನು ಮಾಡ್ತೀನಿ ಅಂದ್ರೆ ಈಗ ಬಡ ಇದು ಕುಕ್ಕರ್ ತೊಳ್ಕೊಂಡು ಈಗ ಅನ್ನಕ್ಕೆ ಇಡ್ತೀನಿ. ಈಗ ನೋಡ್ರಿ ಈಗ ನಾನು ರೆಡಿ ಆಗಿಬಿಟ್ಟಿನಿ. ಚಂದನಂತ ಮಸ್ತ್ ಈಗ ಡ್ರೆಸ್ ಹಾಕ್ಕೊಂಡು ತೆಲೆದು ಬಾಚ್ಕೊಂಡು ಈಗ ನಾನು ಮಸ್ತ್ ರೆಡಿ ಆಗಿಬಿಟ್ಟಿನಿ. ಸಂತೋಷರಿಗೆ ಫೋನ್ ಮಾಡಿದ. ಇನ್ನೂ ರೈಲ್ವೆ ಸ್ಟೇಷನ್ದಾಗೆ ಇದ್ದೀವಿ ಅಂತಲ್ಲತ್ತಾರ. ಇನ್ನು ಎಷ್ಟೊತ್ತನ ಆಗ್ತದೇನೋ ಬರ್ಲಕ್ಕ ಗೊತ್ತಿಲ್ಲ. ಸಾರನೂ ಇತ್ತು. ಈಗ ಅನ್ನನೂ ರೆಡಿ ಆದ. ಮಮ್ಮ ಈ ಕಡೆ ಬಾ. ಅಲ್ಲಿ ಬಿಸಿಲಾಗ್ಯಾಕೆ ನಿಂತಿದ್ದು ಕಿಟಕಿಯಾಗ. ಇವರಿಬ್ರು ರೆಡಿ ಆಗ್ಯಾರ. ಇವರಿಬ್ರದ್ದು ಎಲ್ಲ ಓದೋದು ಎಲ್ಲ ಆಗ್ಯದ.
ನೋಡಮ್ರಿ ಇನ್ನ ಏನೇನು ಆಗ್ತದೆ ಏನೇನಿಲ್ಲ ಅಂತ ಕೇಸಿನ ರೆಡಿ ಆಗ್ರಿ ಕುಂತೀವಿ ಸ್ವಲ್ಪ ಅನ್ನ ಸಾರು ಉಣ್ತೀವಿ ಅಂದ್ರೆ ನೋಡ್ರಿ ಇವು ಮುಂಜಾನೆ ಉಣ್ಣಂದ್ರೆ ಒಲ್ಲೆ ಅಂತಾರೆ ನೋಡ್ರಿ ಅವ್ರಾಗ ನೋಡಮ್ ಅವ್ರ ಪಪ್ಪ ಏನ ಬರ್ಲಾರಿ ಫ್ರೆಂಡ್ಸ್ ಅನ್ನ ಸಾರಿ ರೆಡಿ ಆಗ್ಯದ ಈಗ ಮಮ್ಮಿ ಹಾಕ್ಲತ್ತಳ ಈಗ ಅಣ್ಣದವ್ರಿಗೆ ಇಬ್ಬರಿಗೆ ಊಟ ಮಾಡಿಸ್ಲತ್ತೀನಿ ಮತ್ತೆ ಇನ್ನ ಅವ್ರ ಪಪ್ಪ ಅಲ್ಲತ್ತಾರ ಬಂದ್ಬೇಕು ಹಂಗೆ ರೆಡಿಯಾಗಿ ಹೋಗಮಂತ ಫಸ್ಟ್ ಪಾರ್ಗಳಿಗೆ ಊಟ ಮಾಡ್ಸಲತ್ತಾರ ಈಗ ಅವ್ರಿಬ್ರಿಗೆ ಒಂದ್ ಸ್ವಲ್ಪ ಅನ್ನ ಸಾರು ಊಟ ಮಾಡ್ಸ್ಬೇಕು ಬಸ್ ಥೋಡೆ ಇದೆನಾ ಸ್ವಲ್ಪ ಹಾಕಿ ನೋಡ್ರಿ ನೋಡ್ರಿಗ ಬಂದರ್ ನೋಡ್ರಿ ಅಣ್ಣದವ್ರಿಗೆ ಏಯ್ ಸಾವ್ಕಾಸ ಬಂದರ್ ನೋಡ್ರಿ ಅಣ್ಣದವ್ರಿಗೆ ವಾ ಅಣ್ಣದವ್ರು ನೋಡ್ರಿ ಹೆಂಗ ಹೊಂಟ ಬಂದರ್ ನೋಡ್ರಲ್ಲ ಅಣ್ಣದವ್ರು ಇವ ಹೆಂಗ ಹೊಂಟಾನಲ್ಲ ಏನೋ ನಿಂಗೆ ಅಟ್ ಚಳಿ ಹತ್ತದ ಜಾಕೆಟ್ ಹಾಕೊಂಬಂದಿದಿ ನೋಡ್ರಿ ಈಗ ನಮ್ಮ ಅಣ್ಣ ಬಂದಾನ ಊರಿನಿಂದ ಇಷ್ಟೆಲ್ಲ ಸಾಮಾನು ತಗೊಂಬಂದಾನ ನೋಡ್ರಿ ಇರ್ಬಿಡು ಅದ್ರಾಗೆ ಇಡು ಏನಾಗಲ್ಲ ಅದ್ರಾಗೆ ಇಡು ಆಮೇಲೆ ಚಲ್ಲಮಂತ ಇರಿಬ್ರು ಫುಲ್ ಅವ್ರ ಮಾಮ ಹಿಂದೆ ಓಡಾಡಕತ್ತಾರ ಅವ್ರ ಪಪ್ಪ ಸ್ನಾನಕ್ಕೆ ಹೋಗ್ಯಾರ ಈಗ ಎದ್ರಾಗ ಸೌಂಡ್ ಬರ್ಲಾಕತ್ತದ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಾಮ ಬಂದಾರ ಈಗ ನುಗ್ಗಿಕಾಯಿ ತಂದ್ರೆ ಈಗ ಮಮ್ಮಿ ಕೊಯ್ಲಕ್ಕೆ ಸ್ಟಾರ್ಟ್ ಮಾಡ ಈಗ ನಮಗೆ ಅನ್ಸುತ್ತೆ ಇವಾಗ ಸ್ಕೂಲ್ ಹೋಗಲ್ಲ ಇಲ್ಲ ಅವ್ರ ಪಪ್ಪ ರೆಡಿ ಆಲತ್ತಲ್ಲ ಸಂತೋಷ ಊಟ ಮಾಡೋದು ಅದಕ್ಕೆ ಒಂದು ಸ್ವಲ್ಪ ಬಡ ಬಡ ಬಿಸ್ಕೊಳ್ಕೊಂಡೆ ಹಂಗ ಸಾರು ಮಾಡಿನಲ್ರಿ ಅದ್ರಾಗ ಈಗ ನುಗ್ಗಿಕಾಯಿ ಕುದಿಸಾಗ ನುಗ್ಗಿಕಾಯಿ ಸಾರು ಆಗ್ಬಿಡ್ತು ಹೌದಿಲ್ರಿ ಯಾಕೇನೋ ಎಲ್ಲರ ಮಮ್ಮಿ ಹಿಂಗ್ ಮಾಡಲ್ಲ ನಮ್ಮ ಮಮ್ಮಿ ಮಾಡ್ತಾಳೆ ಮಾಡಿ ಕಷಾರ ಮತ್ತೊಂದು ಶೇಂಗಾ ಹಿಂಡಿ ಎಲ್ಲ ನೋಡ್ರಿ ಪುಂಡಿ ಪಲ್ಯ ನೋಡ್ರಿ ಪುಂಡಿ ಪಲ್ಯ ನನ್ನ ಫೇವ್ರೇಟ್ ಫ್ರೆಶ್ ಅವ ಅದು ಫ್ರೆಶ್ ಅವ ತಂದಲ್ಲ ಎಷ್ಟು ಕಿಲೋ 2 ಕಿಲೋ ಅಲ್ಲ 2 ಕಿಲೋ ಬದ್ನಿಕಾಯಿ ಪುಂಡಿ ಪಲ್ಯ ರೊಟ್ಟಿ ಇನ್ನ ಬಕ್ಕೊಳ್ಳೋಷ್ಟು ಸಮಾನವ ಫಸ್ಟ್ ಇವ್ರಿಗೆ ಹೋಗಿ ಅಡ್ಮಿಷನ್ ಮಾಡಿ ಬರ್ತೀನಿ ಆಮೇಲೆ ಒಂದು ತೋರಿಸ್ತೀನಿ ಏನೇನಿಲ್ಲ ಅಲ್ಲಿ ತನ ನಮ್ಮ ಅಣ್ಣಗೆಲ್ಲ ತೆಗೆದಿಡು ಬಂದೀನಿ ಬಂದೊಳಗೆ ತೋರಿಸ್ತೀನಿ ಏನಾರ ಏನೇನಿಲ್ಲ ಅಂತ ಫಸ್ಟ್ ಇಷ್ಟು ಈಗ ಫ್ರಿಜ್ನಾಗ ಎತ್ತಿಟ್ಟು ಹೋಗ್ತೀನಿ ನೋಡ್ರಿ ನಮ್ಮ ಮನೆಯಿಂದ ಏನೇನು ಬಂದದ್ ಗೊತ್ತಾ ನಾನು ಫುಲ್ ಖುಷಿಯಾಗೇನಿ ಏನೇನು ಬಂದಂತ ತೋರಿಸ್ತೀನಿ ಬರ್ರಿ ಫಸ್ಟ್ ಈಗ ರೀ ಜೋಳದ ರೊಟ್ಟಿ ಬಂದದ ಮತ್ತಂದ್ರೆ 2 ಟೈಪ್ದು ಬದ್ನಿಕಾಯಿ ಬಂದವ ನೋಡ್ರಿ ಮತ್ತೆ ಇಲ್ಲಿ ರೆಡಿಮೇಡ್ ರೊಟ್ಟಿನೂ ಬಂದವ ನಿಂಬಿಕಾಯಿ ಬಂದವ ನುಗ್ಗಿಕಾಯಿ ಬಂದದ ರವಾ ಪುಟಾಣಿ ಅವಲಕ್ಕಿ ಶೇಂಗಾ ಮತ್ತಂದ್ರೆ ಈಗ ಶೇಂಗಾದ ಹಿಂಡಿ ಪ್ಲಸ್ ಅಂದ್ರೆ ಈಗ ಕರಿಬ್ಯಾವ ಮತ್ತಂದ್ರೆ ಈಗ ಚೂಡ ಮತ್ತಂದ್ರೆ ಮಸಾಲೆ ಖಾರ ಮತ್ ಅಗಸಿ ಹಿಂಡಿ ಶೇಂಗಾದ ಹಿಂಡಿ ಪುಡಿ ಖಾರ ಗೋಧಿ ಹಿಟ್ಟ ಉದ್ರ ಪಿಟ್ಲ ಶೇಂಗಾದ ಹಿಂಡಿ ಮತ್ ಉಪ್ಪಿನಕಾಯಿ ಮತ್ ರೊಟ್ಟಿ ಮತ್ ಅಳ್ಳಿನ ಪ್ಯಾಕೆಟ್ ಅಲ್ಲಿ ನೋಡ್ರಿ ಈಗ ಉಳ್ಳಾಗಡ್ಡಿ ಮತ್ತಂದ್ರೆ ಪುಂಡಿ ಪಲ್ಯ ಇದು ಇಷ್ಟು ಸಮಾನ ನೋಡ್ರಿ ನಮ್ಮ ಮನೆಯಿಂದ ಬಂದದ ನೋಡ್ರಿ ಅಂದ್ರೆ ನಮ್ಮ ಅತ್ತಿ ಕಷಾರ ನಮ್ಮ ನಾದಿನಿ ಕಷಾರ ನೋಡ್ರಿ ಇಷ್ಟೆಲ್ಲ ಸಮಾನ ಬಂದ ನಿಮ್ಮ ಎಲ್ಲರಿಗೆ ಹೆಂಗೆ ಅನ್ಸುತ್ತದ ನನಗೆ ಎಲ್ಲರೂ ನನಗೆ ಸಿಕ್ಕಾಪಟ್ಟಿ ಖುಷಿ ಆಗತ್ತದ ಬಡ ಬಡಗೆ ಚಲೋ ತಿಂದೇ ಬಿಡ್ತೀನಿ ಹಂಗೆ ಪಾಸ್ ಆಗ್ತಾರ ಫೇಲ್ ಹೆಂಗ ಆಗ್ತಿರ್ಬೇಕು ಪಾಸ್ ಆಗ್ತಿರ್ ಫೇಲ್ ಆಗ್ತೀರ ಪಾಸ್ ಆಗ್ತಿದ್ದೀವಿ ನೋಡಿ ಹೆಂಗೆ ಹೇಳ್ತಾರ ಮನುಷ್ಯ ಪಾಸ್ ಆಗು ಫೇಲ್ ಆಗು ಆದ್ರೆ ಭಾಳ ನಮಗೆ ಭರೋಸಾ ಇರ್ಬೇಕು ನಾವು ಪಾಸ್ ಆಗೇ ಆಗ್ತೀವಿ ಅನ್ನೋದು ಅದು ಅವ್ರಿಗೆ ಬರಬಲ್ಲ ಅದ ಸೊ ಆಯ್ತು ಟೆನ್ಷನ್ ತಗೋದಿಲ್ಲ ಆರಾಮ್ಸೆ ನೋಡ್ರಿ ಈಗ ನಾವು ಸ್ಕೂಲಿಗಂತೂ ಬಂದೀವಿ ಇಬ್ಬರದು ನಮ್ದೆಲ್ಲರ ಹೆಸರು ಕೇಳಿದ್ರು ಎಲ್ಲಿ ಇರ್ತೀರಿ ಏನು ವರ್ಕ್ ಮಾಡ್ತೀರಿ ಎಲ್ಲನೂ ಕೇಳಿದ್ರು ಆ್ಯಂಡ್ ಆ ಚಿಕ್ಕು ಮಿಕ್ಕುಂದು ಹೆಸರು ಕೇಳಿದ್ರು ಮಾರ್ಕ್ಸ್ ಕಾರ್ಡೆಲ್ಲ ನೋಡಿ ಮಾಡಿ ಈಗ ಅವ್ರಿಬ್ಬರಿಗೆ ಅಂದ್ರೆ ಪ್ರಿನ್ಸಿಪಲ್ ಮ್ಯಾಮ ಏನೇನು ಮಾತಾಡಿದ್ರು ಗೊತ್ತಿಲ್ಲ ಅವ್ರಿಬ್ಬರಿಗೆ ಒಳಕರ್ದು ಮಾತಾಡಿದ್ರು ಪ್ರಿನ್ಸಿಪಲ್ ಚೇಂಬರ್ದಾಗ ಹೋಯ್ದು ಈಗ ಅಂದ್ರೆ ಅಲ್ಲಿ ರಿಸೆಪ್ಷನ್ದಾಗ ಅವ್ರಿಬ್ಬರದು ಏನು ನಡೆದ ಶ್ರೀ ಟೆಸ್ಟ್ ನಡೆದ ಅವ್ರಿಗಿಂತ ಜಾಸ್ತಿ ಟೆನ್ಷನ್ ಇಬ್ಬರಿಗೆ ಆಲಕತ್ತದ ಇಲ್ಲ ಶ್ರೀ ನನ್ನ ಖರೆ ಭಾಳ ಡುಗ್ ಆಲತ್ತದ ನನಗೆ ಶ್ರೀ ನಿನ್ಗೆ ಹೆಂಗೆ ಅನ್ಸ್ಲತ್ತದ ನೋಡೋ ಬರ್ಲಿಕ್ಕೆ ಕೂತಾರ ಒಳಗವರು ಏನು ಬರ್ತಾರ ಅವ್ರಿಗೆ ಗೊತ್ತಾ ಅವ್ರಿಗಿಂತ ಜಾಸ್ತಿ ನಮಗೆ ಅಂಜಿಕೆ ಉಂಟದಿಲ್ಲ ನನಗೇನು ಅನ್ಸ್ಕೊಂಡು ಲಾಸ್ಟಿಗೆ ಸರ್ಕಾರ ಸರ್ಕಾರಿ ಅವು ಕಟ್ತಾನಂದ್ರೆ ಈ ಕಡೆ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಅವ ನೋಡ್ರಿ ಎಕ್ಸಾಮ್ದಾಗ ಪಾಸ್ ಆಗಲೇಬೇಕು ಮಕ್ಕಳು ಫೈನಲ್ದಾಗ ಎಕ್ಸಾಮ್ದಾಗೆ ಪಾಸ್ ಆಗಿರ್ತದೆ ಮತ್ತು ಇನ್ನೊಮ್ಮೆ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತದಲ್ಲ ಸೊ ಇನ್ನೊಮ್ಮೆ ಎಕ್ಸಾಮ್ ತೊಗೋತಾರೆ ಈ ಕಡೆ ಏನೇನು ಆಗ್ತದ ಏನೇನು ಬಿಡ್ತದ ಗೊತ್ತಿಲ್ಲ ಸ್ಕೂಲಿಗೆ ನಾವು ಬಂದೀವಿ ನೋಡ್ರಿ ಸ್ಕೂಲ್ ಅದೆಲ್ಲ ಭಾರಿ ಚಂದ ಅದ ಸ್ಕೂಲ್ ನೋಡಮ್ರಿ ಇನ್ನು ಆ ಕಡೆದ ಎಲ್ಲ ಮಕ್ಕಳು ದೊಡ್ಡದದ ಪ್ಲೇ ಗ್ರೌಂಡ್ ಎಲ್ಲ ಐತಿ ಸರಿಯಾಗದ ನೋಡಮ್ ಬಟ್ ಫೀಸ್ ಡೊನೇಷನೇ ಜಾಸ್ತಿ ಹೇಳಕತ್ತಾರ ಮಾಡಮ್ ಹೆಂಗಾರೆ ಮಾಡೋದು ಹಾಂ ಅವ್ರ ಸಲುವಾಗಿ ಎಲ್ಲ ಇಬ್ಬರು ಮಾಡೋದಿಲ್ಲ ಅವರೇ ನಮ್ಮ ಆಸ್ತಿ ಪಾಸ್ತಿ ಅವರೇ ನಮ್ಮ ಪ್ರಪಂಚ ಅವರೇ ನಮ್ಮದೆಲ್ಲ ಸರ್ವಸ್ವ ಇಲ್ಲ ಇಲ್ಲಿ ಸಂತೋಷ್ ಅವ್ರದ್ದು ಭೀ ಕೆಲಸ ನಡೆದ ಯಾಕಂದ್ರೆ ಸಂತೋಷ್ ತೊಗೊಂಡು ಚುಟ್ಟಿ ಏನು ಮಾಡಬೇಕೆಲ್ಲ ಹೈರಾಣ ಅದ ನೋಡ್ರಿ ಅರ್ಧಂಬರ್ಧ ಕೆಲಸ ಈಗ ಹಾಗೆ ಫೋನ್ಯಾಗೂ ಮಾಡ್ಕೋತಿ ಕೂತಾನ ಆ ಕಡೆ ಅಣ್ಣದವ್ರದ್ದು ಅದ ಈ ಕಡೆ ಇವ್ರದ್ದು ನಡೆದದ ನಂದು ಕೆಲಸ ನಡೆದ 4 ಮಂದಿ ಫುಲ್ ಬಿಸಿ
ಏನೇನು ಆಗ್ತದೋ ಗೊತ್ತಿಲ್ಲ. ನೋಡ್ರಿ ಈಗ ಅಣ್ಣ ಎಕ್ಸಾಮ್ ಕೊಟ್ಟು ಬಂದಾನ. ಫುಲ್ ಹಾರ್ಕೋತ ಕುಣ್ಕೋತ ಕೈ ಮ್ಯಾಗ ಮಾಡ್ಕೋತ ಫುಲ್ ಪಾಸ್ ಆಗಿನಂತ. ಹಾಂ ಪಾಸ್ ಆದಿ. ಹಾಂ ಕಂಗ್ರ್ಯಾಚುಲೇಷನ್. ಚಿಕ್ಕು ಅಣ್ಣ ಇನ್ನ ಪ್ರಿನ್ಸಿಪಲ್ ಚೇಂಬರಿಗೆ ಕರೆದಾರ. ಚಿಕ್ಕು ಪ್ರಿನ್ಸಿಪಲ್ ಚೇಂಬರಿಗೆ ಹೋಗ್ಯಾರ. ಇವ ನೋಡಿ ಇವನಿಗೆ ಟೆನ್ಷನ್ ಆಗ್ತ. ಅವನದೇನಾಗ್ಯದ ಅಂತ ಎಸಿನ ಇವಂದ್ರೆ ಇವನಿಗೆ ಕಳ್ಸಾರ ಹೊರಗೆ ಏನವ 10 ರೂಪಾಯಿದು ಪಾಸ್ ಆಗಿದ್ದ 10 ರೂಪಾಯಿ ಆತಾಗ. ಹ್ಞೂ ಏ ಓ ಸರ್ ಅಂಕಲ್ ನೀವು ಓ ಎಷ್ಟು ಖುಷಿ ಆಗ್ಲತ್ತದ ನೋಡು ಅವನಿಗೆ. ಅವನಿಗೆ ಎಷ್ಟು ಖುಷಿ ಆಗ್ಲತ್ತದ ನೋಡ. ನಿನ್ಗೆ ಮಿಕ್ಕಿ ಪಾಸ್ ಆಗ್ತಾನಂತ ನೀನು ಕನ್ಫರ್ಮ್ ಇತ್ತು. ಹಾಂ ನಿಂಗೆ ಭರೋಸಾ ಐತೇನು ಹೇಳ. ಏಯ್ ಯಾಕೋ ಹಂಗೆ ಕಂತಿ ಪಾಪ ಸಣ್ಣ ಪಾರಾಗ. ಇವನು ಫುಲ್ ಪಾಸ್ ಆಗ್ಯಾನಂತ ಮೇಡಮ್ ಫುಲ್ ಗುಡ್ ಅಂದ್ರ ಅಂತ ನೋಡಂಬ್ರಿ ಏನೇನಾಗ್ತದ. ಇಲ್ಲಿ ರಿಸೆಪ್ಷನ್ ಪ್ರಿನ್ಸಿಪಲ್ ಚೇಂಬರಿಗೆ ಹೋಗ್ಬೇಕಂತೀವಿ. ನೋಡಂಬಾರ ಏನೇನಾಗ್ತದ. ಈಗ ನಮ್ಮ ಅಣ್ಣಾರೇ ಎಕ್ಸಾಮ್ದಾಗ ಪಾಸ್ ಆಗ್ಯಾನ. ಫುಲ್ ಇಂಪ್ರೆಸ್ ಮಾಡ್ಯಾನ ಪ್ರಿನ್ಸಿಪಲ್ ಮ್ಯಾಮಿಗೆ. ಆಶ್ರೀ ಓ ಹಲೋ ಪ್ರಿನ್ಸಿಪಲ್ ಮ್ಯಾಮ್ ಏನಂದರು? ಹಾಂ ಒಂದೇ ಸಲಕ್ಕೆ ಸೆಲೆಕ್ಟ್ ಮಾಡ್ಕೊಂಡವ್ರು ನೋಡ್ರಿ ಇಬ್ಬರಿಗೆ. ಹೌದಿಲ್ಲ? ಹಾಂ ಏನಂದ್ರು ನಿಮ್ಮ ಪ್ರಿನ್ಸಿಪಲ್ ಮ್ಯಾಮ್? ನೀನೇ ಹೇಳು, ನಾ ಏನು ಹೇಳಲ್ಲ. ನಾಂದ ಸೆಕ್ಷನ್ ಯಾವ್ದು ಇರ್ತದ ಮ್ಯಾಮ್ ಅಂದರು ನಿಂದೆ ಚಾಯ್ಸ್ ಅದ. ಎದ್ರಾಗ ಅವ್ನಿಗೆ ಸೆಕ್ಷನ್ ಮೊದಲು ಅವ್ನ ಮ್ಯಾಗ ಬಿಟ್ಟಾರ ಅವ್ರು ಮೇಡಮ್. ಅಂದ್ರೆ ಫುಲ್ ಹುಷಾರನ. ಮತ್ತೇನಂದ್ರೆ ನಿನಗೆ ಗುಡ್ ಅಂದರು. ಏನಂದ್ರು? ಗುಡ್. ಹ್ಞೂ ಎಕ್ಸಾಮ್ ಎಲ್ಲ ಫುಲ್ ಪರ್ಫೆಕ್ಟಾಗಿ ಮಾಡ್ಯಾನ. ಎಲ್ಲ ಮಾಡ್ಯಾನ. ಭಾಳ ಹುಷಾರನ ಎಲ್ಲ ಹೇಳಿದ್ರು. ನಮ್ಗೆ ಖುಷಿ ಆಯ್ತು ನೋಡ್ರಿ. ತಂದೆ ತಾಯಿಗಿನ ಏನು ಬೇಕು ಹೇಳಿ ನೋಡಮ್. ಮಕ್ಕಳಿಗೆ ಹುಷಾರರ ಅಂತ ಅಂದ್ಬಿಡಕ್ಕೆ ಕುಡ್ ನಾವೀಗ ಆಟೋದಾಗ ಕುಂತೇವೆ ನೋಡ್ರಿ. ಈಗ ಓಹೋ ಇಬ್ಬರು ಅಣ್ಣದವ್ರು ಅಡ್ಮಿಷನ್ ಮಾಡಿಸ್ಬೇಕೀಗ. ಹೆಂಗ ನೋಡ್ರಿ ಈಗ ನೋಡ್ರಿ ಅವ್ರಿಗೆ ಎಷ್ಟು ಖುಷಿ. ಅಣ್ಣ ನೀವು ಅಷ್ಟೇ ಡೊನೇಷನ್ ಅದ ಅಲ್ಲಿ. ಎಲ್ಲ ಹಚ್ಬೇಕಾಗ್ತದೆ. ನೋಡ ಏನೇನಾಗ್ತದ ಏನೇನು ವಿಂಡೋ ಶೀಟ್ ಅವ್ರ ಪ್ರಿನ್ಸಿಪಲ್ ಮೇಡಮ್ ರೀ. ಆಶ್ರೀ ಇಂಥ ಪ್ರಿನ್ಸಿಪಲ್ ಮೇಡಮ್ ನಾವು ಫಸ್ಟ್ ಟೈಮ್ ನೋಡಿ. ನಮ್ಮ ಟೀಚರ್ ಇದ್ರ ಗುಬ್ಬೆ ಬಿಡ್ತಿದ್ದ. ಎಷ್ಟು ಸ್ವೀಟ್ಲಿ ಮಾತಾಡ್ತಾರೆ. ಚಿಕ್ಕಿಗರೇ ಮಿಕ್ಕುನ್ಕಿಂತ ಜಾಸ್ತಿ ಚಿಕ್ಕುಗರೆ ಎಷ್ಟು ಇದು ಮಾಡತ್ತ. ಎಷ್ಟು ಹುಷಾರನ. ಎಕ್ಸಾಮ್ ತೊಗೊಂಡು ಯಾವ್ದ್ರದಾಗೂ ಫೇಲ್ ಆಗಲಿಲ್ಲ. ಎಲ್ಲರದಾಗ ಪಾಸ್ ಆಗ್ಯಾರ ನನ್ನ ಕೇಸಿನಂದ್ರು. ಸೊ ಭಾಳ ಖುಷಿ ಆಯಿತು. ಚಿಕನ್ ನಿನ್ಗವ್ರು ಏನೇನು ತೊಗೊಂಡ್ರು ಮಾಮ? ನಿನಗೆ ಏನೇನು ಕೊಟ್ಟಿದ್ರು ಎಕ್ಸಾಮ್ದಾಗ? ಒಂದು ಪ್ಯಾರಾಗ್ರಾಫ್ ಕೊಟ್ಟಿರು ಮೈ ಫ್ಯಾಮಿಲಿ ಮತ್ತು ಮೈ ಫ್ರೆಂಡ್ಸ್. ನಾ ಫ್ಯಾಮಿಲಿ ಬರ್ತೀನಿ. ಅಪ್ಪೋ ಏನೇನು ತಲೆ ಹೊಂಟಿ ಓಡಿಸಿ ಬರ್ತೀನ. ಹಾಂ ಏನೇನು ತಲೆ ಹೊಂಟಿ ಎಲ್ಲ ಬರ್ದಿದ್ದೀನಿ. ಮತ್ತು ಅಪೋಸಿಟ್ ವರ್ಡ್ ಕೊಟ್ಟಿರು ಅದು ಭೀ ಬರ್ದ. ಮತ್ತು ಅಪ್ಲಿಕೇಶನ್ ಕೊಟ್ಟಿರು. ಅಪ್ಲಿಕೇಶನ್ ಭೀ ಪೂರಾ ಬರ್ದ. ಮತ್ತು ಮ್ಯಾಥ್ಸ್ದಾಗ ಏನು ಕೊಟ್ಟಾರ ಅವ್ರ ಬರೀ 8 ಕೊಟ್ಟು ಮಲ್ಟಿಪ್ಲೈ ಡಿವೈಡ್. ಅಪ್ಪೋ ಕೆಲಸ ಆತ ಪೂರಾ ಆತನ ಅಷ್ಟು ಈಸಿ. ಅರೆ 12 ಟೇಬಲ್ ಹೇಳಾರದು ಅಷ್ಟು ಈಸಿ. 1 7 1 12 ಟೇಬಲ್. ಮತ್ತೇನು ಹೇಳಿದ್ರು? ಮತ್ತು ಅದು ಮ್ಯಾಥ್ಸ್ ಆಯ್ತಲ್ಲ. ಈಗ ಹಿಂದಿದಾಗ ಹೇಳ್ದಾರೆ ಹೋಲಿ ಬರೀ ಹೋಲಿನೇ. ಅಂದ್ರೆ ಇಷ್ಟು ಈಸಿ ಟೆಸ್ಟ್ ತೋತನ ಯೋಚನೆ ಮಾಡಿದಿಲ್ಲ. ನಾನು ಏನೇನು ಮಾಡ್ಕೊಂಡು ಬಂದಿಲ್ಲ. ಏನೇನೋ ಮಾಡ್ಕೊಂಡು ಬಂದಿದ್ದೀನಿ. ಲೆಟರ್ ನೋಟಿಸ್ ಪ್ಯಾರಾಗ್ರಾಫ್. ನೀನು ನಾನಾ ನಿಂದೇನೇನು ಮಾಡಿದ್ರು? ನನಗ ಕೊಟ್ಟಿರು ನಂಗೆ ನೆನಪಲ್ಲಾಗದ. ಹೇಳ ನಿಂದೇನೇನು? ನೀ ಏನೇನು ಅಂದಿ ನನಗೆ? ಏನೇನು ಕೊಟ್ಟಾರ ಅಂದಿ ನಾಳೆ? ಕ್ಯಾಬಿನೆಟ್ ಸಾವಕಾಶ ನಿಂದ ಪಪ್ಪ ಮಾತಾಡತ್ತಾರೆ. ಪಪ್ಪ ಮಾತಾಡ್ತಾರೆ. ಒಂದು ಸ್ವಲ್ಪ ಒಲ್ಲ ಅಂತ ಅವ್ರು ನೋಡಿ ಅಣ್ಣದವ್ರು ಬಂದೆ ನೋಡ್ರಿ ನಮ್ಮ ಮನೆ. ಉತ್ತರ ಕರ್ನಾಟಕ ಮಂದಿದು ಇಷ್ಟವಾದಂಥ ಫೇವ್ರೇಟ್ ಶೇಂಗದ ಹಿಂಡಿ ನೋಡ್ರಿ. ಮತ್ತಂದ್ರೆ ಉದ್ರ ಪಿಟ್ಲ ಅದ ರೀ.
ಮತ್ತು ಉಪ್ಪಿನಕಾಯಿ ಅದ ಮತ್ತಂದ್ರೆ ಅಗಸಿ ಹಿಂಡಿ. ನನಗೆ ಅಗಸಿ ಹಿಂಡಿ ಇಷ್ಟ, ಸಂತೋಷಾಗ ಶೇಂಗಾದ ಹಿಂಡಿ ಇಷ್ಟ ನೋಡ್ರಿ. ಮತ್ತಂದ್ರೆ ನಾ ಬ್ಯಾಳಿ ಸಾರು ಮಾಡಿದ್ದಲ್ರಿ, ಮತ್ತದ್ರಾಗ ನುಗ್ಗಿಕಾಯಿ ಹಾಕಿ ಈಗ ನುಗ್ಗಿಕಾಯಿ ಸಾರು ಮಾಡ್ಕೊಂಡಿನಿ. ಮತ್ತಂದ್ರೆ ಅನ್ನ ನೋಡ್ರಿ, ಮತ್ತಂದ್ರೆ ಮಸ್ತನತ್ತ ರೊಟ್ಟಿ. ಉತ್ತರ ಕರ್ನಾಟಕ ಮಂದಿ ಫೇವ್ರೇಟ್ ಊಟ ಅದ ನೋಡಿ, ಬಾರಿ ಎಲ್ಲರೂ ಕಲ್ತ್ ಕೇಸಿನ ಮಸ್ತನತ್ತ ಈಗ ಊಟ ಮಾಡಮ್ಮಂತ. ಇಲ್ಲಿ ನೋಡ್ರಿ ಅಣ್ಣದವ್ರು ನೋಡ್ರಿ ಏನು ಮಾಡಕತ್ತಾರ. ಈಗ ನೋಡ್ರಿ ನಮ್ಮ ಅಣ್ಣದವ್ರು ಈಗ ಇಬ್ಬರು ರೆಡಿ ಅಲ್ಲತ್ತಾರ. ಈಗ ಟ್ಯೂಷನ್ಗೆ ಹೋಗ್ಲಕ್ಕ ಊಟದು ಮಾಡಿದ್ವಲ್ರಿ, ಬಿಟ್ಟಿದ್ವಿ ಎಲ್ಲರೂ ಕಲ್ತ್ ಕೇಸಿನ. ಈಗ ಅವ್ರ ಪಪ್ಪ ಹೋಗಿಬಿಟ್ಟು ಬರ್ಲಕತ್ತಾರ ಅವ್ರಿಗೆ ಟ್ಯೂಷನ್ಗೆ. ಅವ್ರ ಪಪ್ಪನೂ ಹಂಗೆ ಕೆಲಸ ಮಾಡಕತ್ತಾರ್ರಿ ಇಲ್ಲಿ ಆಫೀಸ್ದು. ಮತ್ತು ಇಬ್ಬರಿಗೆ ಅಣ್ಣದವ್ರಿಗೆ ಬಿಟ್ಟು ಬರ್ಲತ್ತಾರೆ, ಯಾಕಂದ್ರೆ ನೀನು ಈಗ ಕಾಂಡ್ ಆಗಿತ್ತಲ್ಲಿ ಜಗಳ ಆಗಿತ್ತಲ್ರಿ, ಮತ್ತು ಇನ್ನೂ ಆಗೋ ಮಾಡಂಗಾರ ಅಂದ್ಕೇಸ ಪಪ್ಪ ಹೋಗ್ಲಕತ್ತಾರ ಸಂಗಟ. ನೋಡ್ರಿ ಈಗ ಸಂತೋಷವ್ರು ಹೊರಗೆ ಹೋಗಿದ್ರಲ್ಲ ಚಿಕ್ಕು ಮಿಕ್ಕು ಬಿಡ್ಲಕ್ಕ, ಪಾಪುವ ಇಬ್ಬರು ಹೋಗಿದ್ರು. ನನ್ನ ಸಲುವಾಗಿ ನೋಡ್ರಿ ಈಗ ಜಾಮೂನ್ ತೊಗೊಂಬಂದ್ರೆ ನಂಗೆ ಜಾಮೂನ್ ಅಂದರೆ ಭಾಳ ಇಷ್ಟ. ಮತ್ತು ವಾಪಸ್ ಬಂದು ಈಗ ಮತ್ತೆ ಕೆಲಸ ಮಾಡ್ಕೊತ ಕೂತಾರೆ ನೋಡ್ರಿ. ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನನ್ನ ಗಂಡ. ಖರೆಯತ್ತೀಗ ನೀರು ಬತ್ತು ನೋಡು. ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಸಂತೋಷ್ ಅವರು. ಗರ್ಮಿ ಅಂದ್ರೆ ಗರ್ಮಿ ಆಗ್ಯದ ನೋಡ್ರಿ ಮೇಲೆ ಫುಲ್. ಅದಕ್ಕೆ ಕೂಲರ್ ಬಂದ್ ಮಾಡೀನಿ, ಶರ್ಟ್ ತೆಗ್ದಾರ. ನಾನು ಸ್ಕೂಲಿಗೆಲ್ಲ ಹೋಗಿ ಬಂದೇವಲ್ರಿ, ಊಟ ಮಾಡಿ ಮಕ್ಕೊಂಬಿಟ್ಟು ಕೈ ಅಂದ್ರೆ ಕೈ ಬ್ಯಾನಿ ಅಲ್ಲತ್ತ. ಅವನೇನು ಕೈ ಮತ್ತೆ ವಾಪಸ್ಸೇ ಉಬ್ಬಿಬಿಟ್ಟದ ನೋಡಿ. ಅದಕ್ಕೆ ಸುಮ್ಮ ಪ್ಯಾಂಪರಿಂಗ್ ಮಾಡ್ಕೋತ ಸ್ವಲ್ಪ ರಿಲ್ಯಾಕ್ಸ್ ಆಗದ ಕಿಸಿನ ಇದು ನೋಡಿ ಜಾಮೂನ್ ತೊಗೊಂಬಂದಾರ ನೋಡ್ರಿ ಸಂತೋಷ್ ಅವರು. ಬಾರಿ ಎಲ್ಲರೂ ಕಲ್ತ್ ಕಿಸಿನ ಜಾಮೂನ್ ತಿನ್ನಮ್ಮಂತ. ಚಂದವ. ನಾನು ಶ್ರೀ ಬೇಕು ಪ್ರೆಗ್ನೆಂಟ್ ಇದ್ದಾಗ ದಿನ ಅರ್ಧ ಕೆಜಿ ತರ್ತಿದ್ದಲ್ಲ ನೀ ಜಾಮೂನ್. ಅವಾಗ ದಿನ ಫಿಕ್ಸ್ ಅರ್ಧ ಕೆಜಿ ಜಾಪಳಕಾಯಿ, ಅರ್ಧ ಕೆಜಿ ಜಾಮೂನ್. ಇಲ್ಲ ಶ್ರೀ, ನಾವು ಬರೀ ಅದೇ ತಿಂತಿದ್ರು, ಅದೇ ತಿಂತಿದ್ದೆ. ಲಾಸ್ಟ್ ಮೂಮೆಂಟಿಗೆ ಒಂದು ತಿಂಗಳು ನವಂಬರ್ ಟೈಮ್ನಾಗ ಏನು ಮಾಡಿ ಡಿಸೆಂಬರ್ದಾಗ ಹುಟ್ಟಿದ 2014ದಾಗ. ನಾ ಏನು ಮಾಡಿ ಲಾಸ್ಟ್ ತಿಂಗಳ ಟೈಮ್ನಾಗ ಬರೀ ಮೀನ ತಿಂತಿದ್ದಿಲ್ಲ, ಅರ್ಧ ಕಿಲೋ ಮೀನ ತಿಂತಿದ್ದ. ನೋಡ್ರಿ ಈಗ ಮಮ್ಮಿ ಚಾ ಮಾಡ್ಲತ್ತಾಳ. ನೀರು ಬಂದಿತ್ತಲ್ರಿ ಕೂಲರ್ದಾಗೆಲ್ಲ ನೀರು ಹಾಕ್ಕೊಂಡ. ಮತ್ತಂದ್ರೆ ಬಟ್ಟೆ ಇದು ಅಲ್ರಿ, ಬಟ್ಟೆ ನೆನೆ ಇಟ್ಟ. ಈಗ ಅಂದ್ರೆ ಚಾ ಮಾಡ್ಲತ್ತೀನಿ. ಈಗಿನ ಸಂತೋಷ ಕೆಲಸ ನಡೆದದ ಹೊಡೆದಾಲಿ. ಒಂದು ಕೆಲಸ ಆಗ್ಬೇಕು ಏನು ಮಾಡ್ತೀನಿ ಅಂದ್ರೆ ಚಂದನತ್ತೆ ಎಲ್ಲ ಕಸ ಗುಡಿಸ್ಕೊಂಡು ಮಾಡ್ಕೊಂಡು ಸ್ವಲ್ಪ ಸಾಮಾನು ತರೋವಾಗಿ ಹೋಗಿ ಅಷ್ಟು ಸಾಮಾನು ತೊಗೊಂಬರ್ತೀವಿ. ನೋಡ್ರಿ ಗಾಯಸ್ ಈಗ ಮಮ್ಮಿ ಚಾ ಸೋಸಾತಾಳ ಎಲ್ಲೋರಿಗೆ ಇಲ್ರ ಸರ್ವಾಗ. ನಾವು ಉತ್ತರ ಕರ್ನಾಟಕ ಮಂದಿ ಹೆಂಗದ ಗೊತ್ತದ ರೀ, ಏನು ಇರಲಿಲ್ಲ ಅಂದ್ರೆ ನಡೀತದ. ಚಾ ಇರಬೇಕು, ಕಟ್ ರೊಟ್ಟಿ, ಪುಡಿ ಖಾರ. ಇದು ಇತ್ತಂದ್ರೆ ಎಲ್ಲಿ ಬದಕ್ ಬಾಳ್ತಾರ ನೋಡ್ರಿ ಇವರು. ಇಲ್ಲ ಮಮ್ಮಿ ಚಾ ಹಾಕ್ಲತ್ತಾಳ, ಈಗ ನಾವು ಕುಡಿತೀವಿ. ನಮಗೆ ಪಾರಿ ತೊಗೊಂಬಂದ ನೋಡ್ರಿ ಗಾಯಸ್ ಈಗ ಪಪ್ಪ ಅದಾಗ ರೊಟ್ಟಿ ಹಾಕ್ಲತ್ತಾರ, ಮಮ್ಮಿ ಅಂದ್ರೆ ಇದ್ರಾಗ ಉಳ್ಳಾಗಡ್ಡಿ ಹಾಕ್ಲತ್ತಾರ. ಈಗ ನಾನು ಸಂತೋಷ ಇಬ್ರು ಕಂತೇನು ಮಾಡಕತ್ತೀವಿ ಅಂದ್ರೆ ಈಗ ಸುಳ್ಳಾಗಡ್ಡಿ ಮನೆಗೇನು ಬಂದಾವ ನೋಡ್ರಿ, ಅಂದ್ರೆ ನಮ್ಮ ಹೊಲಕ್ಕೆ ಬಂದವ್ರಿ, ನಮ್ಮ ಹೊಲದ್ದು ಅಷ್ಟೇ ನೋಡ್ರಿ ಗಾಯ್ಸ್. ಅಲ್ಲಿ ಸಂತೋಷರಿಗೆ ರೊಟ್ಟಿ ಹಾಕ್ಬೇಕಂತಾರ, ಈ ಕಡೆ ಅಂದ್ರೆ ನಾ ಹಾಕ್ಕೊಡ್ತೀವಿ, ಬಡ ಹಾಕ್ಕೊಡ್ತೀವಿ. ಮತ್ತು ಈ ಕಡೆ ಸಾಮಾನೆಲ್ಲ ಚೇಂಜಸ್ ಮಾಡಿವ್ರಿ. ನಾನು ನೋಡಕತ್ತೀನಿ ಇನ್ನೂ ಒಂದು 2 ದಿನದಾಗ ಮನೆ ರೆಡಿ ಮಾಡ್ತೀನಿ. ಎಲ್ಲರೂ ಅಲ್ಲತ್ತಿದ್ರಿ ಹೋಮ್ ಟೂರ್ ಕೊಡ್ರಿ ಅಂತ ಕೇಳ್ತೀನ. ಏನು ಹೋಮ್ ಟೂರ್ ಕೊಡ್ಬೇಕ್ರಿ, ನಾವು ಮಿಡಲ್ ಕ್ಲಾಸ್ ಕುಟುಂಬದವ್ರ ಬಳಿ ಏನದ ಅಂತ ಹೋಮ್ ಟೂರ್ ಕೊಡಮ್ರಿ. ಬಟ್ ಅಂದ್ರೆ ಭೀ ನೋಡ್ತೀನಿ, ಟ್ರೈ ಮಾಡ್ತೀನಿ, ಎಲ್ಲ ಸೆಟ್ ಆಗಲಿ ಸ್ವಲ್ಪ. ಅಂದವ್ರು ಅಡ್ಮಿಷನ್ ಅದು ಅದ ನಾಳೆಗೆ, ಅವ್ರ ಅಡ್ಮಿಷನ್ ಅದು ಆಗಲಿ. ಹುಡುಗ ಈಗ ಆಲ್ಮೋಸ್ಟ್ ಮಮ್ಮಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಳು. ಪಪ್ಪನ್ ಬಿ ಆಯಿತು, ಈಗ ಮಮ್ಮಿ ಸರ್ ಬೆಳ್ದದ. ಅವ್ರು ಹಾರು ಹೋದರು, ಫೋನ್ ಬಂತು ನಮ್ಮ ದೋಸ್ತನ ನೋಡ್ಕೊಂಡು. ಈಗ ನಾನು ಮಾಡಿನಂದ್ರೆ ಇದ್ರಾಗೆಲ್ಲ ಆಲೂ ಉಳ್ಳಾಗಡ್ಡಿ ತುಂಬ್ಕೊಂಡಿನಿ. ಆ ಬಾಕ್ಸ್ನಾಗ ಇಷ್ಟು ರೊಟ್ಟಿ ತುಂಬಿನ್ರಿ. ಒಂದು ಅರ್ಧಂಬರ್ಧ ಇದು ಆಗಿವ, ಇದಕ್ಕೂ ಎಲ್ಲ ತಕ್ಕೊಂಡಿನಿ. ಈ ಪಲ್ಯ ಮಾಡ್ದಂದ್ರೆ ಅದ್ರಾಗ ಹಾಕ್ತೀನಿ. ಇಲ್ಲ ಅವು ಚಂದಿಲ್ಲ. ಮ್ಯಾಗ್ ಇದು ಆಗ್ಯಾವು, ಹಿಂಗೆ ಕರ್ಕರಾಗ ಆಗ್ಯಾವ ಮ್ಯಾಗ್. ಮತ್ತೆ ಇದ್ರಾಗ ಇನ್ನೊಂದಿಷ್ಟು ರೊಟ್ಟಿ ಅವ. ಇದಕ್ಕೆ ಈಗ ಏನು ಮಾಡ್ತೀನಿ ಅಂದ್ರೆ ಆ ಬಾಕ್ಸಿಗೆ ಇದ್ರಾಗೆ ಹಾಕ್ತೀನಿ, ಅದು ರೊಟ್ಟಿ ಇದ್ರಾಗೆ ತೆಗಿತೀನಿ. ಆಯ್ತು ನೋಡ್ರಿ, ಮನೆ ಫುಲ್ ಅರ್ಧ ಕ್ಲೀನ್ ಮಾಡ್ಕೊಂಡಿನಿ. ಈಗ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಇನ್ನ ಅಷ್ಟೇ ಆಗ್ತದ, ಹೌದಿಲ್ರಿ. ನಾಳೆಗೊಂದು ಸ್ಪೆಷಲ್ ಆದ ದಿನ ಅದ ರೀ. ಏನು ಸುದ್ದಿ ಅಂತ ನೀವೆಲ್ಲರೂ ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಆತದ. ಸೊ ಹಿಂಗದ ನೋಡ್ರಿ. ಈಗ ನಾಳಿನ ಸಲುವಾಗಿ ಎಲ್ಲರೂ ವೇಟ್ ಮಾಡ್ರಿ. ನಾಳೆಗೊಂದು ಭಾಳ ಒಳ್ಳೆ ದಿನ ಅದ. ಏನದ ಮಮ್ಮಿ ನಾಳೆ? ನಿನಗೂ ಗೊತ್ತಾಗ್ತದ ನಾಳೆಗೆ, ನಿನಗೂ ನಾಳೆಗೆ ಹೇಳ್ತೀನಿ. ಎಲ್ಲರಿಗೆ ನಾಳೆಗೆ ಗೊತ್ತಾಗ್ತದ ನಾಳೆಗೆ ಏನದ ಅಂತ ಕೇಸಿನ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಬಡ ಈಗ ಫಸ್ಟ್ ಪಲ್ಯಕ್ಕಿಟ್ಟು ಆಮೇಲೆ ಏನು ಮಾಡ್ತೀನಿ, ನಾವ್ರೆ ಉಂಡಿವಿ ಮಮ್ಮಿ.
ನಾವು ಉಂಡು ಭಾಳ ಎಲ್ಲ ಆನಿವರ್ಸರಿ ಆಗ್ಯದ ನೋಡ್ರಿ ಫ್ರೆಂಡ್ಸ್, ನಾವು ಆ ಮನ್ಯಾಗ ಹೋಗಿ ಅಲ್ಲಿ ನೋಡ್ರಿ, ಅಲ್ಲಿ ಪಾರ್ಟಿ ಮಾಡಿ ಅಲ್ಲಿ ಛತ್ ಮೇಲೆ ನೋಡ್ರಿ. ಈಗ ನೋಡ್ರಿ ನಾ ಏನು ಮಾಡಕತ್ತೀನಿ ಅಂದ್ರೆ ಊರಿನಿಂದ ತಂದಂಥ ಬದನೆಕಾಯಿಗಳು ಅವ ನೋಡ್ರಿ. ಇವು ನಮ್ಮ ಊರಿನಿಂದ ಬಂದಂಥ ಬದನೆಕಾಯಿಗಳು ಕಲಬುರ್ಗಿನಿಂದ ಬಂದವ ನೋಡ್ರಿ. ಈಗ ತುಂಬಿನ ಬದ್ನಿಕಾಯಿ ಮಾಡ್ಲಕತ್ತೀನಿ. ಉಳ್ಳಾಗಡ್ಡಿ ಮತ್ತು ಟಮಾಟೆ ಇಟ್ಕೊಂಡಿನಿ. ಮತ್ತಂದ್ರೆ ಇದು ಏನು ಶೇಂಗಾದ ಹಿಟ್ಟು ಇತ್ತಲ್ರಿ, ಶೇಂಗಾದ ಹಿಂಡಿನೇ ತೊಗೊಂಡು ಮತ್ತೆ ಈಗ ಸಂತೋಷ ಅಂದರು ಅದೇ ಟೇಸ್ಟ್ ಆಗ್ತದ, ಅದೇ ಹಾಕೋದ್ರೊಳಗೆ ಅಂದರು. ಅಂದ್ರೆ ಭೀ ಒಂದು ಸ್ವಲ್ಪ ಏನು ಮಾಡೀನಿ ಅಂದ್ರೆ ಸ್ವಲ್ಪ ಪುಡಿ ಖಾರ, ಅರ್ಶಿಣ ಪೌಡ್ರ ಮತ್ತು ಮಸಾಲೆ ಖಾರ, ಸ್ವಲ್ಪ ಉಪ್ಪು ನಾನು ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡಿನಿ ಪಲ್ಯ ಟೇಸ್ಟ್ ಬರಲಿ ಅಂತ. ಇಲ್ಲಿ ಅಂದ್ರೆ ನಮ್ಮಿಬ್ಬರು ಅಣ್ಣದವ್ರು ನೋಡ್ರಿ ಈಗ ಮಸ್ತ್ ಅನ್ನತ್ತೆ ಕೆಲಸ ಮಾಡಕತ್ತಾರೆ. ಈಗ ಅವ್ರು ಕೆಲಸ ಮಾಡಲಿ, ನಾ ಏನು ಮಾಡ್ತೀನಿ ಅಡುಗೆ ಮಾಡ್ತೀನಿ. ಮ್ಯಾಕ್ಸಿಮಮ್ ಕೆಲಸನ ಮುಗಿಸ್ಕೊಂಡು ನಾಳೆಗೆ ಏನು ಮಾಡ್ಲತ್ತೀನಿ, ಇವೆಲ್ಲ ಬ್ಯಾಗ್ ತೊಗೊಂಬಂದು ಇವೆಲ್ಲ ತೆಗೆದಿಡ್ತೀನಿ. ನೋಡ್ರಿ 16 ನಾನು ಸಾಟರ್ಡೆ ದಿನ ಇದಿರಬೇಕು, 15 ಸಂಡೇ ಇದ್ದಿರ್ಬೇಕು. ಆಯ್ತು ರೀ, ಒತ್ತೀವ್ರಿ. ಈಗ ನೀವು ಕೆಲಸ ಮಾಡಿರಿ, ನೀವು ಬಡ ಕೆಲಸ ಮಾಡಿರಿ ಮಾಡಿ ಜಲ್ದಿ ಕೆಲಸ. ನಾಳೆಗೆ ಒಂದು 2 ಬ್ಯಾಗ್ ತಂದು ಇವೆಲ್ಲ ತುಂಬಿಕೆಸಿಂದ ಇಟ್ಬಿಡ್ತೀನಿ ನೋಡ್ರಿ ಮ್ಯಾಗೆಲ್ಲ. ಇಷ್ಟು ಬ್ಯಾಗ್ಗಳ್ದಾಗ ಹೋಗೋ ಬಟ್ಟೆಗಳವ ರೀ. ಇಲ್ಲಿ ಮತ್ತಿನ್ನ 2 ಬೇಕವ, ಅದ್ರಾಗೂ ತುಂಬಾಕಿದ್ದೀನಿ. ಇಲ್ಲೆಲ್ಲ ಕಿಂಗಿಟ್ಟಿನಿ. ಟೇಬಲ್ ಮ್ಯಾಗಳಿಗೆಲ್ಲ ಏನೋ ದಿನ ಉಟ್ಕೋ ಬಟ್ಟೆಗಳು ಹಾಕವ. ಈ ಟೇಬಲ್ನು ಪೂರ ಪಡ್ದ ಹಾಕಿ ಬಿಟ್ಬಿಡ್ತೀನಿ ನೋಡ್ರಿ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಫಸ್ಟಿಗೆ ಇದು ಹೊಳ್ಕೊತೀನಿ ನೋಡ್ರಿ. ಅವ್ರ ಮಾಮ ಮತ್ತು ಅವ್ರ ಪಪ್ಪ ಹೊರಗೆ ಹೋಗಿದ್ರು. ಈಗ ಐಕ್ಸಿನ್ ತೊಗೊಂಬಂದಾರ ನೋಡ್ರಿ ಸಾಬ್ರುಗಳಿಗೆ. ಪಾಪು ಮಾಮ ತಂದನಾ. ನಿಂಗೆ ಗೊತ್ತದ ಪಾಪು ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಕೊಡೋವನ, ಅದು ಆಮೇಲೆ ಹೇಳ್ತೀನಿ. ಇಲ್ಲೋ ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ಈಗ ಐಸ್ ಕ್ರೀಮ್ ತಿನ್ನತ್ತಾರ ನೋಡ್ರಿ. ತಿನ್ ಜಲ್ದಿ. ಮತ್ತೆ ಅದು ಇದೆ ಅಂದಿದಲ್ಲಿ ಗ್ರೀನ್ ಕಲರ್ ನೀನೇ ಬೇಡ ಅಂದಾರ. ನನಗೆ ಗೊತ್ತಾಗಲ್ಲ ನೋಡು, ನೀನು ಗೊತ್ತಾಗ್ತದಿಲ್ಲ. ನೀ ಮಾಡಿ ಈಗ ಇನ್ನ ಹೋಳಿಲ್ಲ ತಗೊಂಬ, ಅದು ಇನ್ನ ಹೋಳೇ ಇಲ್ಲ ಅವಕ್ಕ. ನೋಡ್ರಿ ಹೆಂಗ್ ಮಾಡ್ತಾರ ನೋಡ್ರಿ. ನೋಡ್ರಿ ಏನ್ ನಡ್ದದ ಈಗ. ಐಸ್ ಕ್ರೀಮ್ ನಾವ್ ಅಲ್ಲ ಅಂದ್ರೆ ನಂಗೆ ಜಬರ್ದಸ್ತಿ ಇಲ್ಲ ಐಸ್ ಕ್ರೀಮ್ ತಿನ್ನಿಸ್ಲತ್ತ. ಥ್ಯಾಂಕ್ ಯು ಪಾಪು ಮಾಮ ಅಂತ ನೋಡ್ರಿ ಮಗ. ಐಸ್ ಕ್ರೀಮ್ ತಿನ್ನತ್ತಿ ನೋಡು ಅಂದ್ರೆ ಭಾಳ ನಡ್ದದ ನೋಡು. ತಿನ್ನು ನೀವೊಂದಿಷ್ಟು. ಆಯ್ತು ತಿನ್ನು. ಜರ ನಂಗೆ ಗೊತ್ತದ ನೀ ಏನ್ ತಿಂದಿದ್ದೀನಿ ಒಂದ್ ಇಷ್ಟ ಅದ ರೀ. ನನ್ಗೆ ಗೊತ್ತದ ರೀ ಹೊರಗೆ ಎದಕ್ ಹೋಗಿದ್ದ ಅನ್ನೋದು ಬಿ ನನಗೆ ಗೊತ್ತದ ರೀ. ಎಷ್ಟು ಮಾಡತ್ತಿದ್ ಮಾಡಿ ಈ ವಿಡಿಯೋ ಎಲ್ಲ ನಿಮ್ಮ ಪಪ್ಪನೂ ನೋಡ್ತಾರ. ನೋಡ್ರಿ ಅಂಕಲ್ ನಿಮ್ಮ ಮಗ ಏನೇನ್ ಮಾಡ್ತಾನ ನೋಡ್ರಿ. ನೋಡ್ರಿ ಅಂಕಲ್ ನಿಮಗೆ ಇನ್ಸಲ್ಟ್ ಮಾಡ್ಲತ್ತಾನ್ರಿ. ನಿಂಗೆ ಗೊತ್ತದ ಅಂಕಲ್ ಬಿಡ್ಲಾರ್ದಾಗ ವಿಡಿಯೋ ನೋಡ್ತಾರ ಗೊತ್ತಾ ನಿನಗ. ಎಲ್ಲರೂ ಬಿಡ್ತಾರ ಆದ್ರೆ ಅಂಕಲ್ ಮಾತ್ರ ಬಿಡಲ್ಲ. ಹಿಂಗ್ ನೋಡ್ತಾರ ಅಂಕಲ್. ಫಸ್ಟ್ ಸಬ್ಸ್ಕ್ರೈಬರ್ ಅವರೇ. ಫುಲ್ ಭಾರಿ ಫುಲ್ ಇದ್ರ ಸೀರಿಯಸ್ ಬ್ಲಾಗ್ ನೋಡ್ತಾರ. ಅಂಟಿಗೆ ಹೇಳ್ತಾರ ಈಗ ಭಾರಿ ಬಾ ಇದು ಅಂಟಿ ಅಂತ ರೊಟ್ಟಿ ಮಾಡ್ತಿದ್ ಬಿಡು ಅಂತ. ಬಾ ಪೆರೆ ಇದು ನೋಡಿ ಅವ್ರು ಏನ್ ಮಾಡ್ಯಾರ ಪಲ್ಯ ಮಾಡ್ಯಾರ ನೋಡಿ ಎಲ್ಲಿಗೂ ಹೋಗ್ಯಾರ ನೋಡಗ. ಬಾ ಪೆರೆ ಇದು ನೋಡಿ ಆಮೇಲೆ ಅಡಿಗೆ ಮಾಡತ್ತಾರ ಅಂಟಿ ಹೇಳದೆ ಸ್ವಲ್ಪ ಚಾ ಕುಡಿತಾರ. ಮತ್ತೆ ಆಮ್ಯಾಗ ನಮ್ದು ಬ್ಲಾಗ್ ಪಕ್ಕ ಅದು ಮಾತ್ರ ಫಿಕ್ಸ್ ನೋಡ್ರಿ. ನೋಡ್ರಿ ಈಗ ನಮ್ಮ ಮಮ್ಮಿ ಅಡಗಿ ಮಾಡ್ಲತ್ತಾಳ. ನಾ ಮಾಡ್ಲಕತ್ತೀನಿ ನೋಡ್ರಿ. ಈಗ ತುಂಬಿನ ಬದ್ನಿಕಾಯಿ ಮಸ್ತ್ ಅನ್ನತ್ತ ನೋಡ್ರಿ. ಈಗ ಮಸಾಲೆ ಎಲ್ಲ ತುಂಬ್ಕೊಂಡಿನ ಬದ್ನಿಕಾಯಿ ಹೊಳ್ಕೊಂಡಿನಿ. ಮತ್ತಂದ್ರೆ ಉಳ್ಳಾಗಡ್ಡಿ ಟಮಾಟೆನೂ ಹೊಳ್ಕೊಂಡಿನಿ. ಇಲ್ಲಿಗ ಎಣ್ಣೆ ಕಾಯ್ಲಕ್ ಇಟ್ಟಿ ನೋಡ್ರಿ. ಈಗ ನಾ ಏನ್ ಮಾಡತ್ತೀನಿ ಅಂದ್ರೆ ಈಗ ಬಡ ಅದ್ರಾಗ ಉಳ್ಳಾಗಡ್ಡಿ ಹಾಕಿಸಿ ಚಂದನತ್ತ ಫ್ರೈ ಮಾಡ್ಕೊತೀನಿ. ಈಗ ಬಡ ಈಗ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕ್ಲಕತ್ತೀನಿ. ಈಗ ಫಸ್ಟ್ ಇದಕ್ಕೆ ಬಡ ಫ್ರೈ ಮಾಡ್ಕೊಂಡು ನೋಡ್ರಿ. ಉಳ್ಳಾಗಡ್ಡಿ ಫ್ರೈ ಆಗೋಣ ನಾ ಏನು ಮಾಡಿದ್ದೀನಿ ಅಂದ್ರೆ ಅದ್ರಾಗ ಟಮಾಟೆ ಹಾಕಿನಿ, ಉಪ್ಪು ಅರಿಶಿಣ ಮತ್ತು ಮಸಾಲೆ ಖಾರ, ಸ್ವಲ್ಪ ಪುಡಿ ಖಾರ ಹಾಕೊಂಡಿನಿ ನೋಡ್ರಿ. ಮತ್ತೀಗ ವಾಪಸ್ಸೇ ಹಾಕೊಂಡು ಏನು ಮಾಡ್ತೀನಿ ಈಗ ಅಂದ್ರೆ ಗರ ಈಗ ಚಂದನತಿ ತಿರುಗಿಸ್ಕೊತೀನಿ. ಈಗ ನೋಡ್ರಿ ಈಗ ಚಂದನತಿ ಈಗ ಮಿಕ್ಸ್ ಮಾಡ್ಕೊಂಡಿನಿ. ಈ ಒಂದು ಜರ ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಯ್ತಲ್ರಿ, ಆವಾಗ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಬದ್ನಿಕಾಯಿ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಈಗ ಫ್ರೈ ಆಗಿ ಈಗ ನೋಡ್ರಿ ಈಗ ಬದ್ನಿಕಾಯಿ ಹಾಕೊಳಕತ್ತೀನಿ ನೋಡ್ರಿ. ನಾ ಇದ್ರಾಗ ಇಷ್ಟು ಈಗ ಮಿಕ್ಸ್ ಮಾಡ್ಕೊತೀನಿ. ಈಗ ಬದ್ನಿಕಾಯಿ ಹಾಕೊಂಡಿನಲ್ರಿ ಇದಕ್ಕೆ ಚಂದನತ್ತ ಈಗ ಫ್ರೈ ಮಾಡ್ಕೊತೀನಿ ರೀ. ಒಂದು 5 ನಿಮಿಷ. ಇದ್ರಾಗ ಏನು ನೀರು ಏನು ಹಾಕೋದಿಲ್ಲ ನೋಡ್ರಿ. ಚಂದ ಫ್ರೈ ಮಾಡ್ಕೋಬೇಕು. ಇದಕ್ಕೆ
ಸ್ಲೋ ಗ್ಯಾಸ್ ಮ್ಯಾಗ ಇದಕ್ಕೆ ಚಂದನತೆ ಇದು ಫ್ರೈ ಆಲ್ರಿ ಇದು. ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಒಂದು 5 ನಿಮಿಷ ಸ್ಲೋ ಗ್ಯಾಸ್ ಮ್ಯಾಗ ಚಂದನತೆ ಇದಕ್ಕೆ ಫ್ರೈ ಮಾಡ್ಕೊಂಡು ಆಮೇಲೆ ಬೇಕಾದ ಒಂದು ಹನಿ ನೀರು ಹಾಕೋಬೋದು, ಇಲ್ಲಾಂದ್ರೆ ಇದಕ್ಕೆ ಹಿಂಗೆ ಸ್ಲೋ ಗ್ಯಾಸ್ ಮ್ಯಾಗೆ ನೀವು ಕುದಿಸ್ಕೋಬೋದು ನೋಡ್ರಿ. ಮತ್ತೆ ಮಾಡ್ತೀವಿ ಮಮ್ಮಿ. ಪಲ್ಯ ಕಿಟ್ಟಿನಲ್ಲ ಏನೇನು ಮಾಡತ್ತೀನಿ ಅಂದ್ರೆ ಬಡ ಬಡ ಯೂಸ್ ಬಾಂಡೆ ತಿಕ್ಕೋಬೇಕಲ್ಲಪ್ಪ. ಬಡ ಬಡ ಯೂಸ್ ಬಾಂಡೆ ತಿಳ್ಕೊತೀನಿ. ಬಾಂಡೆ ತೊಳ್ಕೊಂಡು ಎಲ್ಲರೂ ಕಲ್ಸ್ಕೇಸಿನ ಊಟ ಅದು ಮಾಡಬಹುದು. ಓಕೆ. ಕೈನೂ ಒಂದು ಭಾಳ ಬ್ಯಾನಿ ಎಲ್ಲ ತಗೊಳ್ಳಿ ನಂದು. ಯಾವಾಗಾದ್ರೂ ನಾನೇ ಮಾಡಬೇಕು ಮಾಡಿಬಿಡ್ತೀನಿ. ಹೌದೇ ನೋಡ್ರಿ, ಈಗ ನಮ್ದೆಲ್ಲ ಅಡುಗೆ ರೆಡಿ ಆಯಿತು. ಅಡುಗೆ ರೆಡಿ ಅಲ್ಲಕ್ಕೇನು ಈಗಿನ ಸ್ಪೆಷಲ್ ಸಂಜೆ ಸ್ಪೆಷಲ್ ಏನದ ಅಂದ್ರೆ ನೋಡ್ರಿ, ಈಗ ಬದ್ನಿಕಾಯಿ ಅದ ನೋಡ್ರಿ, ಎಣ್ಣೆ ಬದ್ನಿಕಾಯಿ ಪಲ್ಯ ಅದ ನೋಡ್ರಿ. ಈಗ ರೆಡಿ ಆಗ್ಯದ. ಬಾರಿ ಎಲ್ಲರೂ ಕಲ್ತ್ಕೇಸಿನ್ರಿ ಈಗ ಊಟ ಮಾಡಮಂತ. ಮಸ್ತನತ್ತ ರೊಟ್ಟಿ ಮತ್ತು ರಾಜ್ಮಾ ಚಾವಲ್ ತೊಗೊಂಬಂದ್ರಿ. ನಾಳೆ ಬರ್ತಡೇ ಹೋಗಿದ್ರಲ್ರಿ ಅವ್ರು ಉಂಡು ಮತ್ತು ನನ್ನ ಸಲ ಒಂದು ಟಿಫಿನ್ ತೊಗೊಂಡು ಬಂದಾರ ನೋಡ್ರಿ. ಅವರು ನುಗ್ಗಿಕಾಯಿ ಸಾರು, ಆಸ್ ಇಟ್ ಈಸ್ ರೈಸ್, ಮತ್ತಂದ್ರೆ ಈಗ ಉದ್ರ ಪಿಟ್ಲ, ಅಗಸಿ ಹಿಂಡಿ, ಶೇಂಗಾ ಹಿಂಡಿ, ಉಪ್ಪಿನಕಾಯಿ, ನೀರು ಎಲ್ಲ ಇಟ್ಕೊಂಡು ಕೇಸಿಂದ್ರೆ ಎಲ್ಲರೂ ಊಟ ಕೂತಿ ನೋಡ್ರಿ. ಈಗ ಇಲ್ಲಿ ನಮ್ಮ ಸಾಬ್ರುಗಳು ನಾವೆಲ್ಲರೂ ಕಲ್ತೀಗ ಊಟ ಕೂತಿ ನೋಡ್ರಿ. ಎಲ್ಲರೂ ಊಟ ಮಾಡಮ್ ನೋಡ್ರಿ. ಮೂರು ನೋಡ್ರಿ ಹ್ಯಾಂಗೆ ಮಾಡಕತ್ತ ನೋಡ್ರಿ. ಹೊಡಿದ್ರು ಮತ್ತು ಈಗ ನೋಡ್ರಿ ನಮ್ದು ಎಲ್ಲರದ್ದು ಊಟ ಇತ್ತು, ಎಲ್ಲ ಇತ್ತು. ಈಗ ಆರಾಮ್ಸೆ ಎಲ್ಲರೂ ಮಕ್ಕೊಳಕತ್ತೀವಿ ನೋಡ್ರಿ. ಎಲ್ಲರಿಗೂ ಸುಸ್ತಾಗ್ಯದ. ಇಡೀ ದಿನ ಬಿಸಿಲಾಗ ತಿರ್ಗಾಡಿ ಬರ್ರಿ, ಶೆಕೆ ಹತ್ತದಂಗೆ ಆಗ್ಯದಿಲ್ಲ. ನೆಲ ಹೆಂಗದ ಗೊತ್ತಾ, ಕೂಲರ್ ಹಚ್ದಾರ ಭೀ ಹೆಂಗಾಗ ಗೊತ್ತಾ, ಬೆಂಕಿ ಕಾರಕತ್ತದ ನೋಡ್ರಿ, ಬೆಂಕಿ ಕಾರಕತ್ತದ. ಸೊ ಎಲ್ಲರಿಗೂ ಇವಾಗಲ್ಸೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಏನು ಮಾಡ್ಬೇಕು ಶ್ರೀ? ಎಲ್ಲರೂ ಏನು ಮಾಡ್ಬೇಕು? ನೀ ಹೇಳು ಮತ್ತ ಸೊ ಈಗ ಎಲ್ಲರೂ ಊಟದ ಎಲ್ಲ ಆಗ್ಯದ. ಈಗ ಎಲ್ಲರೂ ಮಕ್ಕಳತ್ತೀವಿ. ಇದೇ ರೀತಿ ನಿಮಗೆ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡ್ಲತ್ತೀವಿ. ಎಲ್ಲರೂ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ, ನನ್ನೋರು ತನ್ನೋರು ಅನ್ಕೊಂಡು ಬದಕ್ ಭಾಳ ಅಂಬ್ರಿ. ಓಯ್ ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನಾವು ನಿಮ್ಮವ್ರು, ನೀವು ನಮ್ಮವ್ರು. ಸರ್ಪ್ರೈಸ್ ಆಮೇಲೆ